Chairman of today's function, Honorable Chancellor of NITE, deemed to be University, our senior guide, Sri N. Vinay Hegdeji, the inaugurator of today's program and inaugurator of the PET scan and nuclear medical facility, Pokhran, and the Minister for Health and Professor M. Shamram Chatterjee, my friend, Chancellor Sri Vishal Hegde, Professor Dr. M.S. Multaya, Dr. Sumnata Ashetty, Dr. Jaya Prakash, Dr. Harsha Halali, all the witnesses of the dais, the faculty and students who have joined over here. How many can understand Kannada? ಎಷ್ಟು ಕನ್ನಡ ಬರ್ತದೆ? ಎಲ್ಲರಿಗೂ ಬರ್ತದ? ಯಾರಿಗೆ ಬರುವುದಿಲ್ಲ? Few, no problem. Before leaving the campus, learn Kannada. They must learn. Why they must learn? After completing studies, they don't wait in the service. The patient talks one language and doctor talks another language. It's a big problem with the patients. So you should understand patients what they thought. ಅದಕ್ಕಾಗಿ ಬಹುಶಃ ಅತ್ಯಂತ ಸಂತೋಷವಾಗ್ತಿದೆ. ನಿಟ್ಟೆ ಸಂಸ್ಥೆಯ ಸಿಲ್ವರ್ ಜೂಬ್ಲಿ ಬ್ಲಾಕ್ ಉದ್ಘಾಟನೆ ಹಾಗೂ ನ್ಯೂಕ್ಲಿಯರ್ ಮೆಡಿಸಿನ್ ಫೆಸಿಲಿಟಿಯ ಉದ್ಘಾಟನೆ ಮತ್ತು ಸಮಾಜಕ್ಕೆ ಅರ್ಪಿಸುವಂತಹ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೆ. ನಾನು ಪ್ರಪ್ರಥಮವಾಗಿ ನಿಟ್ಟೆ ಸಂಸ್ಥೆಯ ಸ್ಥಾಪಕರ ಅಧ್ಯಕ್ಷರಾಗಿದ್ದಂತಹ ನಮಗೆ ಅತ್ಯಂತ ಗೌರವಿತರಾಗಿರುವಂತಹ ಹಿರಿಯರು ಮತ್ತು ಮಾರ್ಗದರ್ಶನ ಡಾಕ್ಟರ್ ಎನ್. ವಿನಯ್ ಹೆಗ್ಡೆಜಿ ಅವರನ್ನು ಇಡೀ ನಮ್ಮ ಕರಾವಳಿ ಮತ್ತು ಕರ್ನಾಟಕ ಜನತೆ ಪರವಾಗಿ ನನ್ನ ಅಭಿನಂದನ ಶುಭಾಶಯ ಇವತ್ತು ಸಲ್ಲಿಸುತ್ತೇನೆ. ಯಾವುದು ದೂರದೃಷ್ಟಿ ಇಟ್ಟುಕೊಂಡು ಕಳೆದ 30-40 ವರ್ಷದಿಂದ ಪ್ರಾರಂಭ ಮಾಡಿದ್ರ ಅದರಿಗೆ ಒಂದು ಹಂತಕ್ಕೆ ಅತ್ಯಂತ ಯಶಸ್ವಿಯಾಗಿ ಮುಗಿಸಿಕೊಂಡು ಬಂದು ಈಗ ವಿಶಾಲವಾಗಿ ಎಲ್ಲರ ಸಹಕಾರ ಪಡೆದುಕೊಂಡು ಕರಾವಳಿ ಪ್ರದೇಶದ ಜನತೆ ಮತ್ತು ಕರ್ನಾಟಕ ಜನತೆಗೆ ಇನ್ನೂ 50-60 ಬೇಕಾಗುವಂತಹ ವ್ಯವಸ್ಥೆ ನಾವು ಮಾಡ್ತಿರುವುದು ಇದು ಸಮಾಜ ಮತ್ತು ದೇಶಕ್ಕೆ ಕೊಡುವಂತ ಅತ್ಯಂತ ದೊಡ್ಡ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಅಪಾರವಾದ ಶೈಕ್ಷಣಿಕ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ನಮ್ಮ ಸಮಾಜದ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಅತ್ಯಂತ ಸತ್ವಜಾಗಿಟ್ಟುಕೊಂಡು ಬಂದು ಪ್ರತಿಯೊಬ್ಬರು ಕೂಡ ತನ್ನ ನೆಮ್ಮದಿ ಜೀವನ ಸಾಧನೆ ಮಾಡಲಿಕ್ಕೆ ಒಂದು ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿ ನಮ್ಮ ದೇಶದ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಹೊರದೇಶ ವಿದ್ಯಾರ್ಥಿಗಳು ಕೂಡ ಕಲಿಯುವಂತಹ ದೊಡ್ಡ ಮತ್ತು ಗುಣಮಟ್ಟದ ಶಿಕ್ಷಣದಲ್ಲಿ ಪ್ರಾರಂಭ ಮಾಡಿದ್ದು ನಮಗೂ ಕೂಡ ಅತ್ಯಂತ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದೆಲ್ಲ ಕೂಡ ಆಲೋಚನೆ ಮಾಡಿ ಕ್ರೋಢೀಕರಿಸಿಕೊಂಡು ಹೋಗುವಾಗ ನಾನು ಒಂದೇ ಮಾತು ಹೇಳುತ್ತಿದ್ರೆ ನಿಜವಾದ ದೇಶಭಕ್ತ ಅಂತ ಹೇಳಿದ್ರೆ ಅದೇನು ವಿನಯ್ ಹೆಗ್ಡೆಜಿಯವರು ದೇಶಭಕ್ತ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದ್ರೆ ಹೇಳಿದ್ರೆ ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರ್ಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠ ಆದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತಹ ಸಂಸದರು ಮತ್ತು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತಹ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತಹ IAS ಅಧಿಕಾರಿಗಳು ಮತ್ತು ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತಹ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತಹ ವಿದ್ಯಾರ್ಥಿನಿಯರು ಮತ್ತು ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತಹ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾದ ಶಿಕ್ಷಣದ ವ್ಯವಸ್ಥೆ ಅಂತ ನಿಟ್ಟೆ ಸಂಸ್ಥೆ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಶಿಕ್ಷಣದ ಎಲ್ಲ ವಿದ್ಯಾರ್ಥಿಗಳು ಬಹುಶಃ ತಾವು ಅತ್ಯಂತ ಭಾಗ್ಯವಂತರು. ತಾವು ತಮ್ಮ ತಂದೆ ತಾಯಿಗಳಿಗೆ ಯಾವುದೇ ದೊಡ್ಡ ಹಂತ ಹೋದ್ರು ಕೂಡ ಈ ಪೇರೆಂಟ್ಸ್ ಯಾಕಂತ ಹೇಳಿದ್ರೆ ನಿಮ್ಗೆ ದೊಡ್ಡ ಮರು ಕನಸಿನ ನಿಟ್ಟಿನಲ್ಲಿ ಸೇರ್ಬೇಕಂತ ಹೇಳಿ ಎಲ್ಲಾ ವಿಚಾರ ತಂದೆ ತಾಯಿಯಿಂದ ನಿಮಗೆ ಕುಟುಂಬ ಸೇರಿಕೊಂಡು ಒಂದಲ್ಲೊಂದು ರೀತಿ ಸತ್ವಜಾಗಬೇಕು ಅತ್ಯಂತ ಉತ್ತಮವಾದ ಕಾಲೇಜಿನಲ್ಲಿ ಬಹುಶಃ ತಮ್ಮನ್ನು ಸೇರಿಸಿದ್ದಾರೆ. ತಾವಿವತ್ತು ಅತ್ಯಂತ ಅಷ್ಟೇ ಒಂದು ಸಂಸ್ಥೆಗೆ ಎಷ್ಟು ಕಮಿಟ್ಮೆಂಟ್ ಇದೆ ಅಷ್ಟೇ ಕಮಿಟ್ಮೆಂಟ್ ಮತ್ತು ಸಿನ್ಸಿಯರ್ ಮುಖಾಂತರ ನಿಮ್ಮ ಎಜುಕೇಶನ್ ಕಂಪ್ಲೀಟ್ ಮಾಡೋದಲ್ಲ ನಿಮ್ಮ ಪ್ರೊಫೆಷನ್ ಅಲ್ಲಿ ಕೂಡ ಮಾಡ್ಲಿಕ್ಕೆ ಆ ವ್ಯಕ್ತಿತ್ವವನ್ನು ಈ ಒಂದು ಕ್ಯಾಂಪಸ್ ನಲ್ಲಿ ತಾವು ತಯಾರಾಗಿಕೊಂಡು ಬರ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಆದಾಗ ನಮ್ದು ಇಲ್ಲಿ ದಿನೇಶ್ ಗುಂಡೂರಾವ್ರಲ್ಲಿ ನಮ್ಮ ದೊಡ್ಡ ಪ್ರಯೋಜನೆ ನೀವು ಬರೀ ಡಾಕ್ಟರ್ ಅಲ್ಲ ಅಥವಾ ಒಂದು ಬೇರೆ ಬೇರೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಲ್ಲಿ ಇಂಜಿನಿಯರ್ you have to be best doctors or best individuals in the society wherever you go into the service. ಅದು ನಮಗೆ ಅತ್ಯಂತ ಆ ರೀತಿಯ ಅತ್ಯಂತ ಸರ್ಪ್ರೈಸ್ ಆಗಿದೆ. ಸೊ ನಿಟ್ಟೆ ಸಂಸ್ಥೆ ಕ್ಯಾಂಪಸ್ ನಲ್ಲಿ ನೀವು ಕಲಿತು ಹೋಗುವ ಸಂದರ್ಭದಲ್ಲಿ
ನೀವು ನಿಮ್ಮ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ಈ ಕ್ಯಾಂಪಸ್ನ ಹೊರಗೆ ಹೋಗುವಾಗ ಈ ದೇಶ ಸಂಪತ್ತಾಗಿ ಮಾರ್ಪಡುವಂತ ಶಿಕ್ಷಣವನ್ನು ಈ ಕ್ಯಾಂಪಸ್ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಇವತ್ತು ಆಗ್ತದೆ. ಅದಕ್ಕಾಗಿ ನೀವೆಲ್ಲ ಅಭ್ಯರ್ಥಿಸಿಕೊಂಡು ಬಹುಶಃ ಇವತ್ತು ಇಲ್ಲಿ ಬರುವಂತ ಪೇಷಂಟ್ಗಳಿಗೆ I like to say Nitya Medical College ಮತ್ತು Medical Hospital is a shelter for not only for South Canara, Karavali and Karnataka. The other part of the state also is a shelter for the on economic ground with a good treatment with less cost ಕೊಡುವಂತ ದೊಡ್ಡ ಮಟ್ಟದ ಮೆಡಿಕಲ್ ಶಿಕ್ಷಣ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅತ್ಯುತ್ತಮವಾದ ಒಂದು ವೈದ್ಯಕೀಯ ಚಿಕಿತ್ಸೆ ಕೊಡುವಂತಹ ದೊಡ್ಡ ಮಟ್ಟದ ಒಂದು ಕೇಂದ್ರ ಇವತ್ತು ಆಲದ ಮರವಾಗಿ ಆಗಿ ನಿಂತಿದೆ. ಅದರಲ್ಲಿ ಅತ್ಯುತ್ತಮವಾದ ಇವತ್ತು ಬೇರೆ ಬೇರೆ ವ್ಯವಸ್ಥೆಗಳು ಕೂಡ ಇವತ್ತು ತರ್ತಾ ಇವತ್ತು ಇದ್ದಾರೆ. ಅದರಲ್ಲಿ ಬಹುಶಃ ಒಂದು ನಮ್ಮ ನ್ಯೂಕ್ಲಿಯರ್ ಮೆಡಿಸಿನ್ ಫೆಸಿಲಿಟೀಸ್ ಅನ್ನುವುದು ನೀವು ICU 150 140 ICU ಇರುವಂತಹ ಅತ್ಯಂತ ದೊಡ್ಡ ಮಟ್ಟದ ಒಂದು ICU ಆ ಒಂದು ಘಟಕವನ್ನು ಇವತ್ತು ಪ್ರಾರಂಭ ಇವತ್ತು ಮಾಡಿದ್ದಾರೆ. ಅದರಲ್ಲಿ ನಮ್ಮ ನ್ಯೂಕ್ಲಿಯರ್ ಫೆಸಿಲಿಟಿ ಮೆಡಿಸಿನ್ ಲೇಟೆಸ್ಟ್ ಅಂತ ಬರುವಂತ, ಯಾಕಂತ ಹೇಳಿದ್ರೆ ಬರೀ ಟ್ರೀಟ್ಮೆಂಟ್ ಮಾತ್ರ ಅಲ್ಲ, ಬೆಸ್ಟ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟ್ ವಿಲ್ ಬಿ ಅವೈಲೇಬಲ್ ಏನು ಕೊಡಬೇಕೆಂಬ ಉದ್ದೇಶದಲ್ಲಿ ಪ್ರಾರಂಭ ಮಾಡುವಂಥದ್ದು. ಆದ ಕಾರಣ ಇದೆಲ್ಲ ಕೂಡ ನಾವೆಲ್ಲ ಕೇಳುದು ಡಾಕ್ಟರ್ಗಳು ನಾವೆಲ್ಲ ಹೇಳಿದ್ರೆ ಪೇಷಂಟ್ ಕಡಿಮೆ ಬರ್ಬೇಕಂತ ಮಾಡಿ ಪೇಷಂಟ್ ಜಾಸ್ತಿ ಆಗ್ಬೇಕಂತ ಹೇಳುದಿಲ್ಲ. ಆದ್ರೆ ಬಂದವರು ನೆಮ್ಮದಿಯಿಂದ ಸಂತೋಷದಿಂದ ಸರಿಯಾದ ಚಿಕಿತ್ಸೆ ಪಡೆಯುವಂತ ವ್ಯವಸ್ಥೆಯನ್ನು ಈ ಸಂಸ್ಥೆಯಲ್ಲಿ ಕೊಡ್ತಿರೋದು ಬಹುಶಃ ನಮ್ಗೆಲ್ಲರಿಗೂ ಕೂಡ ಅತ್ಯಂತ ದೊಡ್ಡ ಗೌರವ ಮತ್ತು ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ನಾವೆಲ್ಲರೂ ಕೂಡ ಹಾಸ್ಪಿಟಲ್ ಮತ್ತು ಮೆಡಿಕಲ್ ಕಾಲೇಜ್ ಪ್ರಿವೆಂಟಿವ್ ನಾವು ಬಹುಶಃ ತಾವು ನಮ್ಮ ಒಂದು ಮೆಡಿಕಲ್ ಚಿಕಿತ್ಸೆ ಕೊಡೋ ಜೊತೆಯಲ್ಲಿ ಇದೊಂದು ಪ್ರಿವೆಂಟಿವ್ ಮೆಜರ್ ಜನಜಾಗೃತಿ ಮೂಡಿಸುವಂತಹ ಅದು ರೋಗ ಬರದ ರೀತಿಯಾಗಿ ನಾವು ತಡೆಗಟ್ಟುಕೊಳ್ಬೇಕೆಂಬ ದೊಡ್ಡ ಜನಜಾಗೃತಿ ಕೊಡುವಂತಹ ಒಂದು ಕೆಲಸ ಕಾರ್ಯಗಳು ನಿಮ್ಮೆಲ್ಲ ವೈದ್ಯರಿಂದ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ವೈದ್ಯರಿಂದ ಆಗ್ಬೇಕಂತ ಹೇಳಿದ್ರೆ, ನೀವು ವೈದ್ಯ ಡಾಕ್ಟರ್ ಹೇಳಿದ್ರೆ ಜನ ಕೇಳ್ತಾರೆ, ನಾವು ರಾಜ್ಯದ ಕೇಳಿದ್ರೆ ಯಾರು ಕೇಳ್ತಾರೆ, ಮತ್ತೆ ಕ್ಯಾನ್ಸರ್ ಅಂತ ನಮ್ಗೆ ವಿಚಾರ ಇದೆ. ನೀವು ವೈದ್ಯರು ಹೇಳಿದಾಗ ಅವ್ರು ಅರ್ಥ ಮಾಡಿಕೊಂಡು ಬಹುಶಃ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿಕೊಂಡು ಅದನ್ನು ಕೈಗೊಳಿಸಿಕೊಂಡು ಹೋಗ್ತಾರೆ. ಆದ ಕಾರಣ ನಾನು ಹೇಳಿಷ್ಟೇ, ನಿಮ್ಮ ಚಿಕಿತ್ಸೆ ಜೊತೆಯಲ್ಲಿ ಈ ದೂರ ಜನಜಾಗೃತಿ ಮೂಡಿಸಿ ಆದಷ್ಟು ರೋಗ ಕಡಿಮೆ ಮಾಡುವ ವಿಚಾರ ಕೂಡ ಇವತ್ತು ಆಗಲಿ. ನಾವೆಲ್ಲರೂ ಇವತ್ತು ನಾನು ಕೂಡ ಅಡ್ಮಿನಿಸ್ಟ್ ಆಗಿದೆ, ದಿನೇಶ್ ಗುಂಡೂರಾವ್ ಕೂಡ ಅಡ್ಮಿನಿಸ್ಟ್ ಆಗಿ ಇವತ್ತು ಬಹಳಷ್ಟು ಕೆಲಸಗಾರರಿಗೆ NCD ಪ್ರೋಗ್ರಾಮ್ ಎಲ್ಲವೂ ಕೂಡ ನಾವು ನೋಡ್ತಾ ಇದ್ದೇವೆ. ಜನ ಇವತ್ತು ಆದಷ್ಟು ಅದಕ್ಕೆ ರೋಗ ಕಡಿಮೆ ಆಗುವ ಆಲೋಚನೆ ನಾವಿತ್ತು ಮಾಡಿಕೊಂಡು ಬರುವಂತ ವಿಚಾರ ಆಗ್ಬೇಕಾಗ್ತದೆ. ಬಹುತೇಕ ಎಲ್ಲರೂ ಕೂಡ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ಬಹುಶಃ ಪರಿಸರಕ್ಕೆ ಅವಲಂಬಿತವಾಗಿ ನಿಂತ ಪರಿಸ್ಥಿತಿ ಇವತ್ತು ಆಗಿದೆ. ಆದರೆ ಇದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಹೋದ್ರೆ ಭವಿಷ್ಯ ಜನಾಂಗ ಅತ್ಯುತ್ತಮವಾಗಿ ಬರ್ತದೆ. ಅದಕ್ಕೆ ನಾವು ತಂದೆ ತಾಯಿಯರು ಕೂಡ ಬಹಳಷ್ಟು ಇವತ್ತು ಸರಿಯಾಗಬೇಕಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ನಾನು ಯಾವ ಹೇಳ್ತಾ ಇದ್ದೆ, ಇನ್ನೊಂದು ಮದುವೆ ಕಾರ್ಯಕ್ರಮ ಫಂಕ್ಷನ್ಗೆ ಹೋಗಿ ಅವನಿಗೆ BP ಮತ್ತು ಶುಗರ್ ಇದ್ರು ಕೂಡ ಐಸ್ ಕ್ರೀಮ್ ಸೀರೆ ಗಟ್ಟಿ ತಿಂತಾನೆ ಅವನು, ಅದಕ್ಕೆ ಕಾಶಿ ನಿಮ್ಗೆ ಕಡಿಮೆ ಇಲ್ಲ. ಅವನಿಗೆ ಹೇಳಿದ್ರೆ BP ಶುಗರ್ ಇದೆ ಮಾರ, ಯಾಕೆ ಸ್ವೀಟ್ ತಿಂತ ಹೇಳಿದ್ರೆ ಸತ್ರ ಸಾಯಿ ಮಾರ ಇವತ್ತೊಂದು ತಿನ್ನು ಅಂತೇಳಿ. ಸತ್ವ ಚಿಂತೆ ಇಲ್ಲ, ನಿಮ್ಮ ನಾಲೆಗೆ ಟೇಸ್ಟ್ ಅವನಿಗೆ ಸಹಿಸಲಿಕ್ಕೆ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ತಂದೆ ತಾಯಂದರಿಗೆ, ನನ್ನ ತಂದೆ ತಾಯಿಯನ್ನು ಸೇರಿಸಿಕೊಂಡು ಮಕ್ಕಳ ತಂದೆ ತಾಯಂದರಿಗೆ ಏನು ಮಗು ಗುಂಡಾಗಿರ್ಬೇಕು, ಒಂದು ಪಾಯಿಂಟ್ ಪ್ರೋಗ್ರಾಮ್, ಬೇರೆ ಏನು ವಿಚಾರ ಅಲ್ಲ, ಅದು ಗುಂಡಾಗಿರ್ಬೇಕು, ಬೇಗ ತಿನ್ನಿಸಿ ಇವನು ದೊಡ್ಡದಾವಾಗ ಇವನು ನಾಳೆಗೆ ರುಚಿಯನ್ನು ಬದಲಾವಣೆ ಮಾಡಲಿಕ್ಕೆ ಇವರಿಗೆ ಆಗುದಿಲ್ಲ. ಆದ ಕಾರಣ ಬಹುಶಃ ತಾಯಿಗೆ ಸಣ್ಣದಿಂದ ಆರೋಗ್ಯಕ್ಕೆ ಪೂರಕವಾದ ಆಹಾರ ಪದ್ಧತಿಯನ್ನು ಸಣ್ಣದಿಂದಲೇ ಮಕ್ಕಳಿಗೆ ತರುವಂತ ದೊಡ್ಡ ಮಟ್ಟ ಜಾಗೃತಿಯೇ ನಮ್ಮ ಬಹಳಷ್ಟು ರೋಗವನ್ನು ಕಡಿಮೆಗೊಳಿಸಲಿಕ್ಕೆ ಆಗ್ತದೆ. ಅದು ಆ ಒಂದು ಮಾರ್ಗದರ್ಶನ ಕಾರ್ಯಕ್ರಮ ಇವತ್ತು ಬಹುಶಃ ನಿಮ್ಮೆಲ್ಲರಿಗೂ ಆಗಲಿ. ಇವತ್ತು ನ್ಯೂಕ್ಲಿಯರ್ ಮೆಡಿಸಿನ್ ಅತ್ಯುತ್ತಮವಾದ ಬಹುಶಃ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡುವ ಚಿಕಿತ್ಸೆ ವ್ಯವಸ್ಥೆ ಇವತ್ತು ಕೊಡುವಂತಹ ಒಂದು ವ್ಯವಸ್ಥೆ ಇವತ್ತು ಪ್ರಾರಂಭ ಇವತ್ತು ಆಗಿದೆ. ನೀವು ಮುಂಚೆಲ್ಲ ಬಹುಶಃ ನ್ಯೂಕ್ಲಿಯರ್ ಬಾಂಬ್ ಅದನ್ನೆಲ್ಲ ಕೇಳ್ತಿದ್ರಿ. ನ್ಯೂಕ್ಲಿಯರ್ ಅನ್ನು ಬಾಂಬ್ ಬಿಟ್ಟು ನ್ಯೂಕ್ಲಿಯರ್ ಇವತ್ತು ಮೆಡಿಸಿನ್ ಮತ್ತು ಚಿಕಿತ್ಸೆಗೆ ಇವತ್ತು ಉಪಯೋಗ ಮಾಡುವಂತ ಶಕ್ತಿಯನ್ನು ರೀತಿಯಾಗಿತ್ತು ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂದ್ರೆ ಅರ್ಲಿ ಡಿಟೆಕ್ಷನ್ ಮತ್ತು ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಅರ್ಲಿ ಆಗಿ ಆದಷ್ಟು ಬೇಗ ರೋಗ ಗುಣಮುಖರಾಗುವಂತ ವಿಚಾರ ಇವತ್ತು ಆಗಲಿ. ಅದಕ್ಕಾಗಿ ನಾವೆಲ್ಲರೂ ಕೂಡ ಚಿಕಿತ್ಸೆಗೆ ವ್ಯವಸ್ಥೆ ಮಾಡೋ ಜೊತೆಯಲ್ಲಿ ಜನಜಾಗೃತಿ ಮೂಡಿಸುವಂತ ಕೆಲಸ ಎಲ್ಲರಿಂದ ಆಗಲಿ ಅಂತ ಹೇಳಿಕೊಳ್ತಾ ನನಗೆ ಅತ್ಯಂತ ಸಂತೋಷ. ಇದು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇದ್ದುಕೊಂಡು ದೊಡ್ಡ ಮಟ್ಟದ ಈ ಒಂದು ಪ್ರದೇಶ ಅಭಿವೃದ್ಧಿಗೆ ರೀತಿಯ ಸಂಸ್ಥೆ ಇವತ್ತು ಕಾರಣಕರ್ತ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂತ ಒಂದು ಸಂಸ್ಥೆಯಲ್ಲಿ ಬಂದಾಗ ಊರವರೆಲ್ಲರೂ ಕೂಡ ಊರವರ ಆಸ್ತಿ ಅಂತ ಆಲೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಅತ್ಯಂತ ಶ್ರಮಪಟ್ಟು ಕಷ್ಟಪಟ್ಟು ಸ್ಥಾಪನೆ ಮಾಡುವವರು ಈ ಸಂಸ್ಥೆಯವರು.
ಇದರ ಲಾಭ ನಿಮಗೆ ಮಾತ್ರ ಅಲ್ಲ, ಈ ಊರಿನ ಸರ್ವರಿಗೂ ಕೂಡ ಇವತ್ತು ಲಾಭ ಆಗುವಂತ ವಿಚಾರ ಕೂಡ ಇವತ್ತು ಆಗ್ತದೆ. ಮುಂಚೆ 5,000 ರೂಪಾಯಿ ಸೆನ್ಸಿಗೆ ಇದ್ರೆ ಈ ಶಿಕ್ಷಣ ಸಂಸ್ಥೆಗಳು ಬಂದ ನಂತರ ಇವತ್ತು 15ರಿಂದ 20 ಲಕ್ಷ ರೂಪಾಯಿ ಆಗಿದ್ರೆ ನಿಮ್ಮೆಲ್ಲರ ಶ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಊರವರು ಆಲೋಚನೆ ಮಾಡಬೇಕು, ಊರವರಿಗೆ ಸಂಪೂರ್ಣವಾದ ಸಹಕಾರ ಕೊಡುವ ವ್ಯವಸ್ಥೆ ಕೂಡ ಮಾಡಬೇಕಾಗ್ತದೆ. ಅದಕ್ಕೆ ನನಗೆ ಜನಪ್ರತಿನಿಧಿಯಾಗಿ ನನಗೆ ಅತ್ಯಂತ ಸಂತೋಷವಾಗ್ತಿದೆ. ಒಂದು ಇಲ್ಲಿ ಕೇಳಿದಂತ ತಾವೇನು ರಸ್ತೆ ಇದೆ, ಬಹುತೇಕ ಇವತ್ತು ಈ ರಸ್ತೆಯನ್ನು ಅತ್ಯುತ್ತಮವಾದ ರಸ್ತೆಯಾಗಿ ನಿರ್ಮಾಣ ಮಾಡಿ ಇವತ್ತು ಮಂಗಳೂರಿನ ಇಲ್ಲಿ ತನಕ ಕೂಡ 90% ಕೆಲಸ ಆಗಿದೆ. ಮೊನ್ನೆ ನಾನು ಮತ್ತು ದಿನೇಶ್ ಮೀಟಿಂಗ್ ಮಾಡಿ ಮತ್ತೆ ತೊಕ್ಕೋಡು ಜಂಕ್ಷನ್ ಇಂದ ಎಲ್ಲಿ ಕೆಲಸ ನಿಂತಿದೆ ಅಲ್ಲಿ ತನಕ 25 ಕೋಟಿ ರೂಪಾಯಿಯ ಅನುದಾನ ರಸ್ತೆಗೆ ಬಿಡುಗಡೆ ಮಾಡಿ ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗ್ತದೆ. ಅದು ಬಿಡುಗಡೆ ಕೂಡ 75% ಕೆಲಸ ಮಾತ್ರ. ಈ ಕೆಲಸ ಆದ ನಂತರ ನಾವು ಮೊನ್ನೆ ಮೀಟಿಂಗ್ ಚರ್ಚೆ ಮಾಡಿದ್ದೇವೆ. ಮತ್ತೆ ನಾವು ಕುತ್ತ ಜಂಕ್ಷನ್ ದೇರ್ಲಕಟ್ಟೆವರೆಗೆ ವಿದ್ಯಾರ್ಥಿಗಳು ಸೇಫ್ಟಿಯಾಗಿ ನಡ್ಕೊಂಡು ಹೋಗಬೇಕಾಗುವಂತ ಫುಟ್ಪಾತ್ ಮತ್ತು ರಸ್ತೆ ಸೌಂದರ್ಯೀಕರಣದ ಸ್ಮಾರ್ಟ್ ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಮುಂದಿನ ಹಂತದ ಆಲೋಚನೆ ಮಾಡಿದ್ದೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಂಡ್ತೇನೆ. ಅದರ ಜೊತೆಯಲ್ಲಿ ಬಹುದಿನಗಳ ಬೇಡಿಕೆ ನೀರಿನ ವ್ಯವಸ್ಥೆ ಇತ್ತು. ನನಗೆ ಅತ್ಯಂತ ಸಂತೋಷ ಹೇಳ್ತಿದ್ದೇನೆ, ಈಗಾಗಲೇ ನಾವು ತುಂಬೆಯಿಂದ ನೀರನ್ನು ಟ್ರೀಟ್ಮೆಂಟ್ ಮಾಡಿ ಇವತ್ತು ಟ್ರಯಲ್ ರನ್ ಆಗ್ತಾ ಇದೆ. ನಾನು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಮೀಟಿಂಗ್ ಅದನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅದಕ್ಕೆ ನಾವು ಮುಖ್ಯಮಂತ್ರಿ ಮುಖಾಂತರ ಚಾಲನೆ ಕೊಟ್ಟು ಬಹುಶಃ ಅದಕ್ಕೆ ಸಂದರ್ಭದಲ್ಲಿ ನಿಮಗೂ ಕೂಡ ಇಲ್ಲಿ ಒಂದು ಓಪನಿಂಗ್ ನಾವು ಕೊಟ್ಟಿದ್ದೇವೆ. 24 ಗಂಟೆ ಕುಡಿಯುವ ನೀರು ಕೂಡ ಈ ಕ್ಷೇತ್ರದ ವ್ಯಾಪ್ತಿ ಆಗುವಂತಹ ಕೆಲಸಗಳು ಮುಂದಿನ ದಿನಗಳಲ್ಲಿ ಇವತ್ತು ಅತಿ ಶೀಘ್ರದಲ್ಲೇ ಅದು ಪ್ರಾರಂಭ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸಿ, ಎಲ್ಲಕ್ಕಿಂತ ರಸ್ತೆ ಮತ್ತು ನೀರಿಗಿಂತ ಮಿಗಿಲಾಗಿ ಅತ್ಯಗತ್ಯದ್ದು ಪವರ್, ಕರೆಂಟ್ ಮತ್ತು ಪವರ್ ಇಲ್ಲದಿದ್ರೆ ಯಾವುದು ಕೂಡ ಇಲ್ಲದೆ ಅದು ಇಂಡಸ್ಟ್ರಿಯಲ್ಲಿ ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನು ಈಗಾಗಲೇ ಬಹಳಷ್ಟು ಒತ್ತಡದಿಂದ ಬಹುಶಃ ಇದ್ದಂತ ಆ ಕೆಪಾಸಿಟಿ ಒಂದು ಕಂಪ್ಲೀಟ್ ಆಗಿ ಸ್ಯಾಚುರೇಷನ್ ಆಗಿದೆ. ಅದಕ್ಕಾಗಿ ಇನ್ನು 30 ವರ್ಷ ಆದರೂ ಕೂಡ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಷ್ಟೇ ಆಸ್ಪತ್ರೆ ಬರಲಿ, ಎಷ್ಟೇ ಬಿಲ್ಡಿಂಗ್ ಬರಲಿ, ಎಷ್ಟೇ ಮನೆಗಳು ಬರಲಿ, ಆ ಒಂದು ಕರೆಂಟ್ ಶಾರ್ಟೇಜ್ ಆಗಬಾರ್ದು ಅಂತ ಹೇಳಿಕೊಂಡು ಅದಕ್ಕಾಗಿ ಕೂಡ ನಾವೆಲ್ಲ ಇವತ್ತು ಮೀಟಿಂಗ್ ಮಾಡಿ 33 ಕೆವಿಯ ಸಬ್ಸ್ಟೇಷನ್ 110 ಕೆವಿ ಆಗಿ ಪರಿವರ್ತನೆ ಮಾಡಿ ಅದನ್ನು ಡಿವಿಷನ್ ಆಗಿ ನಾವು ಇವತ್ತು ಪರಿವರ್ತನೆ ಮಾಡಲಿಕ್ಕೆ ತೀರ್ಮಾನ ಮಾಡಿ ಬಹುಶಃ ಮುಂದಿನ ಕೆಲಸ ಇವತ್ತು ಆಗ್ತದೆ. ಈ 3 ಕೆಲಸ ಕೂಡ ಆದರೆ ನಾವು ಜನಪ್ರತಿನಿಧಿಯಾಗಿ ಜನರಿಗೆ ಮೂಲಭೂತ ಸೌಕರ್ಯ ಕೆಲಸ ಕೊಡಬೇಕಾ ಆ ಜವಾಬ್ದಾರಿಯನ್ನು ಹಂತಕ್ಕೆ ನಾವು ಅದನ್ನು ಮುಟ್ಟಿದ್ದ ರೀತಿ ಆಗ್ತದೆ ಹೇಳಿಕೊಂಡು ನಿಮ್ಮೆಲ್ಲರ ಆಶೆ ಬೇಡಿಕೊಂಡು ನಿಮ್ಮೆಲ್ಲರ ಪರವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಸಂಪೂರ್ಣವಾದ ಸಹಕಾರ ಕೊಟ್ಟಂತ ದಿನೇಶ್ ಗುಂಡೂರಾವ್ಗೆ ನನ್ನ ಕ್ಷೇತ್ರ ಜನರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ವಿಶೇಷವಾದ ಅಭಿನಂದನೆ ನಾನು ಇವತ್ತು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ನಿಮ್ಮೆಲ್ಲರ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಬೇಡಿಕೊಳ್ಳುತ್ತಾ, ತಾವೆಲ್ಲ ಮೆಡಿಕಲ್ ಕಾಲೇಜ್ ಮತ್ತು ಪ್ಯಾರಾಮೆಡಿಕಲ್ ಅಲೈನ್ಸ್ ವಿದ್ಯಾರ್ಥಿಗಳಾಗಿದ್ದೀರಿ. ನಾನು ಮತ್ತು ದಿನೇಶ್ ಗೊಂಡೆ ಮತ್ತೆ ಕೇಳಿದೆ ಅಂತ ಹೇಳಿದ್ರೆ, ನಮ್ಮ ಅಸೆಂಬ್ಲಿ ಆಗುವಾಗ ಒಮ್ಮೆ ನಿಮ್ಮೆಲ್ಲ ವಿದ್ಯಾರ್ಥಿಗಳನ್ನು ನಮ್ಮ ವಿಧಾನಸೌಧ ಮತ್ತು ಅಸೆಂಬ್ಲಿ ನೋಡಲಿಕ್ಕೆ ತಾವೆಲ್ಲ ಕಲಿಸಬೇಕು. ಬಹುಶಃ ಬೇಕಾದಂತ ಪಾಸ್ನ ವ್ಯವಸ್ಥೆ ಮಾಡ್ತೇವೆ. ಬ್ಯೂಟಿ ಆಫ್ ವಿಮೆನ್ ಡೆಮಾಕ್ರಸಿ ಮತ್ತು ನಮ್ಮ ಶಾಸಕರನ್ನು ಆತ್ಮೀಯತೆ ನೋಡಲಿಕ್ಕೆ ವಿಧಾನಸೌಧ ನೋಡ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ವಿಶೇಷವಾಗಿ ನಿಮ್ಮನ್ನು ನಾನು ಅದಕ್ಕೆ ಇನ್ವೈಟ್ ನಾನು ಮಾಡ್ತಾ ಇದ್ದೇನೆ. ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ನಾನು ಮತ್ತು ದಿನೇಶ್ ಗುಂಡೂರಾವ್ ಮುಂದಿನ ದಿನಗಳಲ್ಲಿ ಮೆಡಿಕಲ್ ಟೂರಿಸಂ ಸಂಬಂಧಪಟ್ಟ ಯಾಕಂದ್ರೆ ಇಷ್ಟೆಲ್ಲ ಬೇಸಿಕ್ ಫೆಸಿಲಿಟಿ ಮೂಲಭೂತ ಸೌಕರ್ಯ ಬೇಕಾದ ವ್ಯವಸ್ಥೆ ಮಾಡಿದಾಗ ನಮ್ಮ ಭಾರತ ರಾಷ್ಟ್ರಕ್ಕಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಸಣ್ಣ ಸಣ್ಣ ದೇಶ ಯಾವುದಿದೆ, ಈ ಸಣ್ಣ ಸಣ್ಣ ದೇಶ ಬಾಂಗ್ಲಾದೇಶದಲ್ಲಿ, ಶ್ರೀಲಂಕೆಯಲ್ಲಿ, ನೇಪಾಳದಲ್ಲಿ ಅವರಿಗೂ ಕೂಡ ನಿಮ್ಮ ಈ ಮೆಡಿಕಲ್ ಫೆಸಿಲಿಟಿ ದೊಡ್ಡ ಮಟ್ಟದ ಶೆಲ್ಟರ್ ದೊಡ್ಡ ಮಟ್ಟದ ಪ್ರಯೋಜನಕ್ಕಾಗಿ ಆಗುವಂತ ಅವಕಾಶ ಸಂದರ್ಭದಲ್ಲಿ ಏನೆಲ್ಲ ನಾವು ಸಹಕಾರ ಕೊಡಬೇಕಾ ನಾವು ಮತ್ತು ಜಿಲ್ಲಾ ಸಚಿವರು ಮುಂದೆ ನಿಂತು ಆ ಕೆಲಸಕ್ಕೂ ಕೂಡ ನಾವು ಕೈಗೆತ್ತಿಕೊಳ್ತೇವೆ. ಅದಕ್ಕಾಗಿ ನಿಮ್ಮೆಲ್ಲ ಮಾರ್ಗದರ್ಶನ ಸಲಹೆ ಸೂಚನೆ ಇರಲಿ ಅಂತ ಹೇಳಿಕೊಂಡು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿ, ನನ್ನ ಕನ್ನಡ ಅರ್ಥ ಆಗ್ತದಲ್ಲ ಬಚಾವ್ ಅಲ್ಲಿ ವಿಧಾನಸಭೆಯಲ್ಲಿ ಕೆಲವರಿಗೆ ಅರ್ಥ ಆಗುದಿಲ್ಲ, ಅದಕ್ಕಾಗಿ ನಾನು ನಮಸ್ಕಾರ.